ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ರೈಟ್ ತೇಜಸ್ ಬ್ರೈಟ್ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಇಂಟ್ರೋನಲ್ಲಿ ನೋಡಿದ ಹಾಗೆ ಜಂಗಲ್ ಡೇನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ನಮ್ಮ ಸ್ಕೂಲ್ನಲ್ಲಿ ಅನ್ನೋದನ್ನು ಡೀಟೇಲ್ ಆಗಿ ತಿಳಿಸ್ತಾ ಇದ್ದೀನಿ. ಎವ್ರಿ ಇಯರ್ ಕಲರ್ ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಸೊ ಈ ಇಯರ್ ಯಾಕೆ ನಾವು ಡಿಫ್ರೆಂಟಾಗಿ ಜಂಗಲ್ ಥೀಮ್ನ ಮಾಡೋಣ ಅಂತ ಹೆಡ್ ಮಾತಾಜಿ ಹೇಳಿದಾಗ ಇದಕ್ಕೆ ರಿಲೇಟೆಡ್ ಥಿಂಗ್ಸ್ ಎಲ್ಲಿ ಸಿಗುತ್ತೆ ಅಂತ ನಾವು ಮೊದಲು ಬಂದದ್ದು ನಮ್ಮ ನಗರದಲ್ಲಿರೋ ಹೋಲ್ಸೇಲ್ ಶಾಪ್ಗೆ. ನಾವಿಲ್ಲಿ ಕೆಲವೊಂದಷ್ಟು ರೋಸಸ್ಸು, ಗ್ರೀನ್ ರಿಬ್ಬನ್ಸು ಮತ್ತು ಜೆಲ್ಲಿ ಬಾಲ್ಸ್ನ ಮತ್ತು ಇನ್ನೂ ಜಂಗಲ್ ಥೀಮ್ಗೆ ಏನೇನು ಬೇಕೋ ಕೆಲವೊಂದಷ್ಟು ಥಿಂಗ್ಸ್ನ ಪರ್ಚೇಸ್ ಮಾಡಿದ್ವಿ. ಈ ಶಾಪ್ನಲ್ಲಿ ನಮಗೆ ಎಲ್ಲ ಥಿಂಗ್ಸ್ಗಳು ಕೂಡ ಕಡಿಮೆ ಬೆಲೆಗೆ ಸಿಕ್ತು. ನಮಗೆ ಕೆಲವೊಂದಷ್ಟು ಕಲರ್ ಶೀಟ್ಸ್ ಬೇಕಾಗಿದ್ದರಿಂದ ನಾವಿವಾಗ ಸ್ಟೇಷ್ನರಿ ಶಾಪ್ಗೆ ಹೋಗ್ತಾ ಇದ್ವಿ. ಇಲ್ಲಿ ನಾವು ನಮಗೆ ಬೇಕಾದ ಶೀಟ್ಸ್ನ ಪರ್ಚೇಸ್ ಮಾಡಿ ನಾವು ಮುಂದೆ ಹೋಗ್ತಾ ಇರೋದು ಡಿಸ್ಕೌಂಟ್ ಶಾಪಿಗೆ. ನಗರದಲ್ಲಿ ತುಂಬ ಕಡೆ ವಿಚಾರಿಸಿದ್ವಿ ಈವೆಂಟ್ ಆರ್ಗನೈಸರ್ಸ್ ಹತ್ರ, ಬಟ್ ಅವರು ನಮಗೆ ಆರ್ಡರ್ ಕೊಡಿ ಅರೌಂಡ್ ನಮಗೆ 6K ಆಗುತ್ತೆ ಅಂತಲೇ ಹೇಳ್ತಾ ಇದ್ರು. ನಾವಿಲ್ಲಿ ಅಂದ್ಕೊಳ್ತಾ ಇದ್ದೀವಿ ನಮ್ಮ ಟೀಚರ್ಸ್ ಟೀಮೇ ಯಾಕೆ ರೆಡಿ ಮಾಡಬಾರ್ದು ಬ್ಯಾಕ್ ಡ್ರಾಪ್ನ ಅಂತ. ನಾವು ಕೂಡ ಕೆಲವೊಂದಷ್ಟು ಕಲ್ತಂಗಾಗುತ್ತೆ. ಮತ್ತು ನಾವು ಬ್ಯಾಕ್ ಡ್ರಾಪ್ ರೆಡಿ ಮಾಡೋದ್ರಿಂದ ಯಾವುದೇ ಈವೆಂಟ್ ಪ್ಲ್ಯಾನರ್ಸ್ನ ಬೀಟ್ ಮಾಡೋದ್ರಲ್ಲಿ ಎರಡು ಮಾತೇ ಇಲ್ಲ ಅಂತಾನೆ. ಸೊ ನಮಗೆ ಇಲ್ಲಿ ಜಂಗಲ್ ಥೀಮ್ಗೆ ರಿಲೇಟೆಡ್ ಅನಿಮಲ್ ಕಟ್ಔಟ್ಸು, ಅನಿಮಲ್ ಫೇಸ್ ಫಾಯಿಲ್ ಬಲೂನ್ಸು, ಗ್ರೀನ್ ಗ್ರಾಸ್ ಮ್ಯಾಟು ಮತ್ತು ಗೇಟ್ ಎಲ್ಲ ಕೂಡ ರೆಂಟ್ಗೆ ಸಿಕ್ತು. ಎಲ್ಲ ಥಿಂಗ್ಸ್ನು ನಾವು ರೆಂಟ್ಗೆ ತೊಗೊಂಡು ತುಂಬ ಎಕ್ಸ್ಪೆನ್ಸಿವ್ ಅಂತೇನು ಅನ್ನಿಸ್ಲಿಲ್ಲ. 600 to 800ವರೆಗೆ ಪೇ ಮಾಡಿದ್ವಿ ಅಷ್ಟೇ. ನೆಕ್ಸ್ಟ್ ನಮಗೆ ಫೋಟೋ ಕಾರ್ನರ್ಗೆ ಗ್ರೀನ್ ಮ್ಯಾಟ್ ಕೂಡ ಬೇಕಾಗಿದ್ದರಿಂದ ಅದನ್ನು ಕೂಡ ಓನಾಗಿ ಬೈ ಮಾಡ್ತಾ ಇದ್ದೀವಿ. ಆ್ಯಂಡ್ ನೆಕ್ಸ್ಟ್ ಡೇ ನಮ್ಮ ಥೀಮು ಹೇಗೆ ಕಾಣ್ತಾ ಇದೆ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ. ಒಂದು ರೂಮ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಅದಕ್ಕೆ ಆ ರೂಮ್ ವಾಲ್ ಪೂರ್ತ ನಾವು ಗ್ರೀನ್ ಸ್ಯಾರಿಯಿಂದ ಕ್ಲೋಸ್ ಮಾಡಿದ್ದೀವಿ. ಲೈಕ್ ಕರ್ಟನ್ ಥರ ಕ್ಲೋಸ್ ಮಾಡ್ತಾ ಇದ್ದೀವಿ ವಾಲ್ನೆಲ್ಲ. ಈ ಜಂಗಲ್ ಥೀಮ್ ಹೈಲೈಟ್ ಆಗೋದೇ ಗಿಡಗಳಿಂದ ಅಂಥೇಳಿ ನಾವು ಕೆಲವೊಂದು ಥರದ ಸೊಪ್ಪುಗಳನ್ನ ಕಟ್ ಮಾಡ್ಕೊಂಡು ಬಂದು ಈ ಕ್ಲಾಸ್ ರೂಮ್ ಪೂರ್ತ ನಾವೇನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಆ ಕ್ಲಾಸ್ ರೂಮ್ ಪೂರ್ತ ಸೊಪ್ಪುಗಳಿಂದ ಕವರ್ ಮಾಡ್ತಾ ಇದ್ದೀವಿ, ಎಲ್ಲೂ ಕೂಡ ವಾಲ್ ಕಾಣಬಾರ್ದು ಅಂತ. ಈ ಫಸ್ಟ್ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ಸೇವ್ ಟ್ರೀ ಸೇವ್ ಅರ್ತ್ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ನೀವು ಇಲ್ಲಿ ನೋಡ್ತಾ ಇದ್ರಲ್ಲ ಅಲ್ಲಿ ಕಾರ್ನರಲ್ಲಿ ಕಾಣ್ತಾ ಇದ್ದಿಲ್ಲ, ಅದು ಆ ಥರ ಟ್ರೀನ ಒಂದು ರೆಡಿ ಮಾಡಿದ್ದೀವಿ. ಇದೇ ನಮಗೆ ಸೆಲ್ಫಿ ಬೂತ್ ಆಗಿರುತ್ತೆ. ಜೆಲ್ಲಿ ಬಾಲ್ಸ್ನ ಹಾಕೋದಕ್ಕೆ ಅಂತೇಳಿ ಮಿನಿ ಪಾಂಡ್ನ ರೆಡಿ ಮಾಡ್ತಾ ಇದ್ದೀವಿ. ಈ ಜೆಲ್ಲಿ ಬಾಲ್ಸ್ ಜೊತೆಗೆ ರಬ್ಬರ್ ಫಿಶಸ್ಸು, ಕ್ರ್ಯಾಬು, ಈ ಥರ ರಬ್ಬರ್ಸ್ದು ಟಾಯ್ಸಸ್ನ ಹಾಕ್ತಾ ಇದ್ದೀವಿ. ಒಂಥರ ಇದ್ರದ್ದು ರಿಯಲ್ ಇಮ್ಯಾಜೇ ಸಿಗುತ್ತೆ ಅಂಥೇಳಿ. ಜಂಗಲ್ ಥೀಮು ಕಂಪ್ಲೀಟ್ ಆಗಬೇಕು ಅಂದರೆ ನಾವಿಲ್ಲಿ ದೊಡ್ಡ ದೊಡ್ಡ ಗರಿಗಳನ್ನ ಹಾಕಬೇಕಾಗುತ್ತೆ. ಸೊ ನಾನಿಲ್ಲಿ ಮನೆಯವ್ರಿಗೆ ಹೇಳ್ಬಿಟ್ಟು ಈ ಥರ ಶೋ ಟ್ರೀದು ಕೆಲವೊಂದಷ್ಟು ಗರಿಗಳನ್ನ ಕಟ್ ಮಾಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಕೇವಲ ಎಲೆಗಳು ಹಾಕೋದ್ರಿಂದ ಜಂಗಲ್ ಥೀಮ್ ಕಂಪ್ಲೀಟ್ ಆಗೋಲ್ಲ. ನಾವು ಕೂಡ ಅದನ್ನು ರಿಯಲ್ಲಾಗಿ ಅನುಭವಿಸ್ಬೇಕು ಅಂದರೆ ನಮ್ಮ ಮಕ್ಕಳು ಕೂಡ ಕಾಡು ಮನುಷ್ಯ ವೇಷನ ಅಂದರೆ ಕಾಡು ಮನುಷ್ಯ ಕಾಸ್ಟ್ಯೂಮ್ನ ಹಾಕ್ತಾಯಿದ್ರೆ ಸೊಂಟಕ್ಕೆ ಎಲೆಗಳಿಂದ ಬೆಲ್ಟ್ನ ಮಾಡಿ ಕಟ್ತಾ ಇದ್ದೀವಿ. ಬನ್ನಿ ಹಾಗಿದ್ರೆ ನಮ್ಮ ಜಂಗಲ್ ಥೀಮ್ ಹೇಗಿರುತ್ತೆ ಅಂತ ತೋರಿಸ್ತಾ ಇರ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ನ ಮಾಡಿ ಅಂತ ತಿಳಿಸ್ತಾ ಎಲ್ಲ ಸೆಕ್ಷನ್ ವೈಸು 20 ಮಿನಿಟ್ಸ್ನ ಕೊಟ್ಟಿದ್ದಾರೆ. ನಮ್ಮ ಪ್ರಿ KGಯರ್ಸ್ದು ಫಸ್ಟ್ ಸೆಷನ್ ಆಗಿದ್ದರಿಂದ ನಾನು ಪ್ರಿ KGಯರ್ಸ್ ಜೊತೆ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀನಿ. ಮಕ್ಕಳು ನೋಡಿ ಕಾಡು ಮನುಷ್ಯ ವೇಷದಲ್ಲಿ ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾರೆ. ಆ್ಯಂಡ್ ಇವತ್ತು ಅವ್ರಿಗೆ ಡ್ರೆಸ್ ಕೋಡ್ ಕೂಡ ಗ್ರೀನ್ ಕಲರ್ನೇ ಹೇಳಿದರು. ಎಲ್ಲರೂ ಕೂಡ ಗ್ರೀನ್ ಕಲರ್ ಡ್ರೆಸ್ ಕೋಡಲ್ಲೇ ಬಂದಿದ್ದಾರೆ ಮಕ್ಕಳು. ಎಲ್ಲ ಟೀಚರ್ಸು ಮಕ್ಕಳನ್ನ ರೆಡಿ ಮಾಡೋದ್ರಲ್ಲಿ ತುಂಬಾ ಬ್ಯುಸಿಯಾಗಿದ್ದಾರೆ ಅಲ್ಲ. ನಮ್ಮ ಮಕ್ಕಳು ಕೂಡ ತುಂಬಾ ಸಪೋರ್ಟಿವ್ ಆಗಿದ್ದರು, ಯಾರು ಕೂಡ ಅಳ್ತಾ ಇರಲಿಲ್ಲ. ಮಾತಾಜಿ ಯಾವಾಗ ಒಳಗಡೆ ಕರ್ಕೊಂಡು ಹೋಗ್ತೀರಾ, ಯಾವಾಗ ಒಳಗಡೆ ಕರ್ಕೊಂಡು ಹೋಗ್ತೀರಾ ಅಂತ ಫುಲ್ ಎಕ್ಸೈಟ್ಮೆಂಟ್ನಲ್ಲೇ ಇದ್ದರು. ಎಲ್ಲರೂ ನೋಡಿ ತುಂಬ ಮುದ್ದಾಗಿ ಕಾಣ್ತಾ ಇದ್ದಾರಲ್ಲ. ಹಾಗಿದ್ರೆ ಬನ್ನಿ ನನ್ನ ಜೊತೆಯಲ್ಲಿ ನಮ್ಮ ಜಂಗಲ್ ವರ್ಲ್ಡ್, ಕ್ರಿಯೇಟಿವ್ ಜಂಗಲ್ ವರ್ಲ್ಡ್ ಒಳಗಡೆ ಎಂಟರ್ ಆಗೋಣ. ಈ ಥೀಮ್ ಸ್ವಲ್ಪ ಎಫೆಕ್ಟಿವ್ ಆಗಿರಲಿ ಅಂಥೇಳಿ ಬರ್ಡ್ಸ್ ಮತ್ತು ಅನಿಮಲ್ ಸೌಂಡ್ಸ್ನ ಪ್ಲೇ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಒಬ್ಬೊಬ್ಬರಾಗೆ ಒಳಗಡೆ ಬರೋದಕ್ಕೆ ರೆಡಿಯಾಗಿದ್ದಾರೆ. ಎಲ್ರಿಗೂ ಅಂದರೆ ಇಲ್ಲಿ ಈ ರೂಮ್ನಲ್ಲಿ ಕೆಲವೊಂದಷ್ಟು ಡಾಲ್ಸ್ನ ಇಟ್ಟಿದ್ದೀವಿ. ಲೈಕ್ ಟೈಗರ್, ಅನಿಮಲ್ಸು, ಕಾಡಿನಲ್ಲಿ ಯಾವ್ಯಾವ ಪ್ರಾಣಿಗಳಿರುತ್ತೆ ಆ ಥರದ್ದು ನಮಗೆ ಎಷ್ಟು ಸಿಕ್ತೋ ಅಷ್ಟು ಡಾಲ್ಸ್ನು ಕೂಡ ಅಲ್ಲಿ ವೀಕ್ಷಣೆಗೆ ಇಟ್ಟಿದ್ದೀವಿ. ಅದ್ರ ಬಗ್ಗೆ ಈ ಥೀಮ್ ಬಗ್ಗೆ ಅರ್ಥ ಮಾಡಿಸೋದಕ್ಕೆ 2-3 ಜನ ಮಾತಾಜಿಗಳಿದ್ದಾರೆ ಅಲ್ಲಿ. ಮಕ್ಕಳು ಒಳಗಡೆ ಎಂಟರ್ ಆಗ್ತಾ ಇದ್ದಂಗೆ ಅಲ್ಲಿ ಈ ಕಾನ್ಸೆಪ್ಟ್ ಬಗ್ಗೆ ಮಕ್ಕಳಿಗೆ ತಿಳಿಸ್ತಾ ಹೋಗ್ತಾರೆ. ಇಲ್ಲಿ ಟೀಚರ್ಸು ಮಕ್ಕಳಿಗೆ ಯಾವ್ದಾರು ಅನಿಮಲ್ಸ್ ನೇಮ್ಸ್ ಗೊತ್ತಿದ್ರೆ ಹೇಳಿ ಮಕ್ಕಳ ಅಂತ ಕೇಳ್ತಾ ಇದ್ದಾರೆ. ಮಕ್ಕಳು ಆಲ್ರೆಡಿ ವೈಲ್ಡ್ ಅನಿಮಲ್ಸ್ ಬಗ್ಗೆ ತಿಳ್ಕೊಂಡಿದ್ದರಿಂದ ಮಾತಾಜಿ ನನಗೆ ಆ ಪ್ರಾಣಿ ಗೊತ್ತು, ಈ ಅನಿಮಲ್ ಗೊತ್ತು ಅಂತ ಹೇಳ್ತಾ ಹೋಗ್ತಾ ಇದ್ದಾರೆ. ಮಕ್ಕಳು ತುಂಬ ಖುಷಿಯಾಗಿದ್ದಾರೆ, ನೀವು ನೋಡ್ತಾ ಇರ್ಬೋದು.
ಆ್ಯಂಡ್ ಇವಾಗ ಅವ್ರು ಬಿಗ್ ಸರ್ಕಲ್ ಕೂಡ ಫಾರ್ಮೇಟ್ ಮಾಡಿದ್ದಾರೆ ಡ್ಯಾನ್ಸ್ ಮಾಡೋದಕ್ಕೆ. ಈ ರೂಮಲ್ಲಿ ನಾವು ಮೇಲ್ಗಡೆ ಗ್ರೀನ್ ಸ್ಯಾರಿನ ಯೂಸ್ ಮಾಡ್ತಾ ತೋರಣ ಥರ ರೆಡಿ ಮಾಡಿದ್ದೀವಿ ಆ್ಯಂಡ್ ಸುತ್ತ ಕೆಲವೊಂದಷ್ಟು ಬರ್ಡ್ಸ್ನ ಹ್ಯಾಂಗ್ ಮಾಡಿದ್ದೀವಿ. ಇದೊಂಥರ ಈ ಥೀಮ್ಗೆ ಒಳ್ಳೆ ಲುಕ್ ಅಂತ. ಎಲ್ಲರೂ ನೋಡಿ ಇಲ್ಲಿ ತುಂಬ ಮುದ್ದಾಗಿ ಯಾವ ಸಾಂಗ್ಸ್ನ ಅವ್ರು ಪ್ಲೇ ಮಾಡ್ತಾರೆ ಅದಕ್ಕೆ ತಕ್ಕಂತೆ ಹೆಜ್ಜೆ ಹಾಕ್ತಾ ಇದ್ದಾರೆ. ಇಲ್ಲಿ ಟೀಚರ್ಸು ಕೂಡ ಮಕ್ಕಳ ಜೊತೆ ಸೇರಿಕೊಂಡು ಮಕ್ಕಳೊಟ್ಟಿಗೆ ಮಕ್ಕಳ ಥರನೇ ಆಗೋಗಿದ್ದಾರೆ. ಈ ಥೀಮ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಮಗೆ ಕೊಟ್ಟಿದ್ದಂಥ 20 ಮಿನಿಟ್ಸ್ ಇಲ್ಲಿಗೆ ಓವರ್ ಆಗ್ತಾ ಇದೆ. ಸೊ ಇವಾಗ ನಾವು ಸೆಲ್ಫಿ ಕಾರ್ನರಲ್ಲಿ ಮಕ್ಕಳ ಜೊತೆ ಒಂದಷ್ಟು ಫೋಟೋಶೂಟ್ನ ಮಾಡ್ಕೊಳ್ಳೋಣ ಅಂತ. ಎಲ್ಲ ಮಕ್ಕಳದು ಕೂಡ ಸಿಂಗಲ್ ಫೋಟೋಸ್ನ ತೆಗೆದಿದ್ದಾಯಿತು. ಫೋಟೋ ಸೆಷನ್ ಎಲ್ಲ ಆದಮೇಲೆ ನಾನು ಒಂದು ಅನಿಮಲ್ ಮಾಸ್ಕ್ ಇತ್ತು ಅದನ್ನು ಹಾಕ್ಕೊಂಡೆ. ಮಕ್ಳಿಗೆ ಇನ್ನೂ ಸ್ವಲ್ಪ ಜೋಶ್ ಬರಲಿ ಅಂಥೇಳಿ ನಾನು ಅಂದ್ಕೊಂಡೆ ಅವ್ರು ಎದುರ್ಕೊಳ್ತಾರೇನೋ ಅಂತ. ಬಟ್ ಅವ್ರು ಎದುರ್ಕೊಳ್ಳೇ ಇಲ್ಲ, ನನ್ನ ಜೊತೆನೇ ಹ್ಯಾಪಿಯಾಗಿ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ನಾವು ಯಾವ್ಯಾವ ಥಿಂಗ್ಸ್ನ ಹೊರಗಡೆಯಿಂದ ಪರ್ಚೇಸ್ ಮಾಡಿದ್ದೀವಿ, ಆಲ್ಮೋಸ್ಟ್ ಎಲ್ಲ ಥಿಂಗ್ಸ್ಗಳನ್ನೂ ಕೂಡ ನಾವು ಈ ಥೀಮ್ಗೆ ಬಳಸ್ಕೊಂಡಿದ್ದೀವಿ. ಇದರಲ್ಲಿ ಸೈಡ್ ಪಿಲ್ಲರ್ ಏನು ಹಾಕಿದ್ದೀವಿ ಅದನ್ನು ಗ್ರೀನ್ ಮ್ಯಾಟ್ಗೆ ಕೊಟ್ಟಿದ್ರು ರೋಲ್ ಮಾಡಿ. ಅದನ್ನು ಕೂಡ ನಾವಿಲ್ಲಿ ನೋಡ್ತಾ ಇರೋದು ಸೈಡ್ ಪಿಲ್ಲರ್ ಥರ ಯೂಸ್ ಮಾಡಿ ಅದಕ್ಕೆ ಗರಿಗಳನ್ನ ಹಾಕಿ ಆ ಪಿಲ್ಲರ್ ಕಾಣಬಾರ್ದು ಅಂತ ಮಂಕಿನ ಹ್ಯಾಂಗ್ ಮಾಡಿ ಅದ್ರ ಸುತ್ತ ಮನಿ ಪ್ಲಾಂಟ್ ಲೀವ್ಸ್ ಏನಿದೆ ಅದರಿಂದ ಕವರ್ ಮಾಡಿದ್ದೀವಿ. ಲೈಕ್ ಗ್ರೇಪ್ ವೈನ್ ಹೇಗೆ ಬಳ್ಳಿಗಳು ಹಬ್ಬುತ್ತೆ ಆ ಥರ ಅದನ್ನು ಕವರ್ ಮಾಡಿದ್ದೀವಿ ಪಿಲ್ಲರ್ ಕಾಣಬಾರ್ದು ಅಂತ ಹೇಳಿ. ಆ್ಯಂಡ್ ಇವತ್ತಿನ ದಿನ ಹೇಗೆ ಕಳೀತು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಾನು ಏನೋ ಒಂದು ಕಾಡಿನಲ್ಲೇ ಕಳೆದ್ನೇನೋ ಅನ್ನೋ ಥರ ಫೀಲ್ ಆಗ್ತಾಯಿದೆ. ನಾನು ಕೂಡ ತುಂಬ ಎಂಜಾಯ್ ಮಾಡಿದೆ ಫ್ರೆಂಡ್ಸ್. ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ನಿಮ್ಮೆಲ್ಲರ ಸಪೋರ್ಟ್ ನನ್ನ ಚಾನಲ್ ಮೇಲೆ ಸದಾ ಹೀಗೆ ಇರಲಿ ಅಂತ ಕೇಳ್ತಾ ಹಾಗಿದ್ರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ನಮಸ್ಕಾರ.